ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಚಾದು ಕುಡಿದ್ನಿ. ಆಮೇಲೆ ಪ್ಲ್ಯಾನ್ ಮಾಡಿದ್ದು ಸುಳೆಬಾವಿ ಜಾತ್ರೆಗೆ ಹೋಗ್ಬೇಕಂತ. ಮನೇನ ಕೆಲಸ ಅದು ಮುಗಿಸ್ಕೊಂಡು ನಾ ಹೋದ್ನಿ ಸಿಬಿಟಿಗೆ. ಅಷ್ಟೊತ್ತಿಗೆ ಅಕ್ಕ ಮತ್ತು ದಡು ಅದು ಬಂದು ಸೀಟ್ ಹಿಡ್ದಿದ್ರ. ಸೀಟ್ ಸಿಗ್ತೈತೋ ಇಲ್ಲ ಅನ್ಕೊಂತ ಹೋದು, ಅಂತೂ ಸೀಟ್ ಸಿಕ್ಕಿತ್ತ. ಮತ್ತು ಉಂಡೆ ಚೂಡಾದು ತೊಗೊಂಬಂದಿದ್ರೆ ಬಸ್ಸೋಗಿ ಉಂಡೆ ಚೂಡಾದು ತಿನ್ಕೊತ ನಾವು ಹೋದು ಸುಳೆಬಾವಿ ಜಾತ್ರೆಗೆ. ಆಮೇಲೆ ಅಲ್ಲಿ ಹೋಗಿ ಲೈನ್ ಹಚ್ಚೋ ಮಟ್ಟ 9 ಗಂಟೆ ಆಗಿತ್ತು. ಫುಲ್ ರಶ್ ಇತ್ತಲ್ಲೂ. ಆಮೇಲೆ 1 ತಾಸು ಬೇಕಾಯ್ತು ನಾವು ತೆಳಗಿಳಿದು ದರ್ಶನ ಮಾಡ್ಬೇಕಂದ್ರೆ, ದೇವಿ ದರ್ಶನ ಮಾಡೋಕೆ. ಆಮೇಲೆ ಮಸ್ತ್ ನಮಗಂತೂ ದೇವಿ ದರ್ಶನ ಆಯ್ತು. ಎಲ್ಲರಿಗೂ ದೇವಿ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ದೇವಿ ದರ್ಶನ ಆದ್ಮೇಲೆ ಡೆಕೋರೇಷನ್ ಅದು ನೋಡ್ರಿ, ಲೈಟಿಂಗ್ ಅದು ಭಾರಿ ಇತ್ತು. ಇನ್ನು ಸಂಜೆ ಹೋದ್ರೆ ಎಲ್ಲ ಚಲೋ ಕಾಣ್ತಿತ್ತು ಡೆಕೋರೇಷನ್ ಲೈಟಿಂಗ್ ಅದು. ಆಮೇಲೆ ಅಲ್ಲೇ ಕುಂತ ನಿವದೀಗ ಹೋಳ್ಗೆದು ತೊಗೊಂಬಂದಿದ್ಲ ಅಕ್ಕ, ಅವನ್ನ ಅಲ್ಲೇ ತಿಂದಾದ್ಮೇಲೆ ಜಾತ್ರೆ ಒಳಗೆ ಅಡ್ಡಾಡಕ್ಕೆ ಹೋದು. ಮಸ್ತ್ ಬಿಸಿಲಂತೂ ಭಾಳ ಇತ್ತು. ಜಾತ್ರೆ ಒಳಗೆ ಹಂಗೆ ಅಡ್ಡಾಡಿದ್ದು ಬಿಸಿಲಿದ್ರು. ಆಮೇಲೆ ನಾಷ್ಟ ಮಾಡೋಣ ಅಂತಂದ್ರೆ ಅಲ್ಲೇ ಹೋಟೆಲ್ ಸಂಗೀತ ಇತ್ತು. ಬ್ರೆಡ್ ಮತ್ತು ಸಾಂಬಾರು ತಿಂದು ಬಂದು ಅಲ್ಲಿಂದ ಮತ್ತೆ ಬಂದು ಕಬ್ಬಿನಲ್ಲದು ಕುಡ್ದು ಹೋಗ್ತಾನು ನಮ್ಗೆ ಬಸ್ ಸೀಟ್ ಸಿಗ್ತೈತೋ ಇಲ್ಲ ಅನ್ಕೊತ ಹೋದು. ಕರೆ ಸೀಟ್ ಸಿಕ್ಕಿತ್ತು. ಆರಾಮ್ ಸೇರಿ ಮನೆಗೆ ಬಂದ ಗ್ಯಾಸ್ ಕಟ್ಟಿ ಬಾಂಡೆ ಅದು ತಿಕ್ಕೋದಿತ್ತು. ಗ್ಯಾಸ್ ಕಟ್ಟಿ ಮತ್ತು ಬಾಂಡೆ ಸ್ವಲ್ಪ ಇದ್ದು ತಿಕ್ಕೀನಿ. ಆಮೇಲೆ ಊಟಕ್ಕೆ ರೊಟ್ಟಿ ಪಲ್ಯ ಅದು ತಿನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ.